ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಜ್ತಬಾ ಖಾಮಿನೈ ಎಲ್ಲಿದ್ದಾರೆ, ಹೇಗಿದ್ದಾರೆ? ಈ ಪ್ರಶ್ನೆ ಆರಂಭದಿಂದಲೂ, ಯಾವಾಗ ಯುದ್ಧ ಆರಂಭ ಆದ ಕೆಲವೇ ದಿನಗಳ ನಂತರದಿಂದಲೂ ಸಹ ಎಲ್ಲರನ್ನೂ ಕಾಡ್ತಿರುವಂತಹ ಪ್ರಶ್ನೆ. ಸ್ವತಃ ಇರಾನ್ ಜನತೆ ಸಹ ಇದರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅದರ ಬಹಿರಂಗವಾಗಿ ಕೇಳಿರಲ್ಲ. ಬಟ್ ಇಡೀ ಜಗತ್ತು ಕೇಳ್ತಾ ಇದೆ, ಮುಜ್ತಬಾ ಖಾಮಿನೈ ಹೇಗಿದ್ದಾರೆ, ಇದ್ದಾರಾ ಇಲ್ವಾ, ಇದ್ರೆ ಹೇಗಿದ್ದಾರೆ, ಎಲ್ಲಿದ್ದಾರೆ ಅಂತ. ಅದಕ್ಕೀಗ ರಷ್ಯಾ ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದೆ. ರಷ್ಯಾ ಯಾಕೆ ಕೊಡ್ತು ಅಂದ್ರೆ, ಸಾಕಷ್ಟು ಜನ ಆರೋಪ ಮಾಡಿದ್ದು ಅಥವಾ ಹೇಳ್ತಾ ಇದ್ದಿದ್ದು, ಗಂಭೀರವಾಗಿ ಗಾಯಗೊಂಡಿರುವಂತಹ ಖಾಮಿನಿ, ಮುಜ್ತಬಾ ಖಾಮಿನಿಯನ್ನ ರಷ್ಯಾದ ಆಶಯದಂತೆ ಅವರ ಸಹಾಯ ಪಡೆದು ರಷ್ಯಾಗೆ ಶಿಫ್ಟ್ ಮಾಡಿದ್ದಾರೆ, ಅಲ್ಲಿ ಟ್ರೀಟ್ಮೆಂಟ್ ಆಗ್ತಿದೆ ಅಂತ. ಹಾಗಾಗಿ ರಷ್ಯಾದವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಖಾಮಿನಿ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅದನ್ನ ಆಮೇಲೆ ತಿಳಿಸ್ತೀನಿ, ರಷ್ಯಾ ಏನ್ ಹೇಳುತ್ತೋ ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಮೊದಲು ಏನು ಹಿನ್ನೆಲೆ ಇದ್ರದ್ದು ಅಂತ ನೋಡೋದಾದ್ರೆ, ಫೆಬ್ರವರಿ 28ನೇ ತಾರೀಕು ಮಾತುಕತೆಗಳ ನಡುವೆ ಮೋಸದಿಂದ ದ್ರೋಹದಿಂದ ಯಾವಾಗ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿದ್ವೋ, ಆ ದಾಳಿಯಲ್ಲಿ ಅಲ್ಲಿನ ಆಗಿನ ಖಾಮಿನಿ ಏನಿದ್ರಲ್ಲ, ಸರ್ವೋಚ್ಚ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ, ಅವರು ಮತ್ತು ಅವರ ಜೊತೆ ಇದ್ದಂತಹ 40ಕ್ಕೂ ಹೆಚ್ಚು ಆಫೀಸರ್ಗಳು, ಮಿಲಿಟರಿ ಆಫೀಸರ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಎಕ್ಸಿಕ್ಯೂಟಿವ್ಗಳು ಎಲ್ಲರೂ ಸಹ ಪ್ರಾಣ ಕಳ್ಕೊಂಡ್ರು. ಅದೇ ಮೀಟಿಂಗ್ ನಲ್ಲಿ ಮುಜ್ತಬಾ ಖಾಮಿನಿ ಸಹ ಉಪಸ್ಥಿತರಿದ್ದರು. ಸೊ ಮಿಸೈಲ್ ಬಿದ್ದಾಗ ಇವರು ಸಹ ಅಲ್ಲಿದ್ದರು. ಆದರೆ ಇವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಅದಾದ ಕೆಲವು ದಿನಗಳ ನಂತರ ಬಂತು. ಸುಮಾರು 7-8 ದಿನ ಆರಂಭದಲ್ಲಿ ಅವರ ಬಗ್ಗೆ ಏನು ಮಾಹಿತಿನೇ ಇರಲಿಲ್ಲ, ಮತ್ತು ಸರ್ವೋಚ್ಚ ನಾಯಕ ಯಾರು ಅನ್ನೋದ್ರ ಬಗ್ಗೆ ಸಹ ಚರ್ಚೆಗಳಿಗೆ ಯಾವ ಉತ್ತರನೂ ಸಿಕ್ಕಿರಲಿಲ್ಲ. ಬಟ್ ಆ ನಂತರ ಅವರ ಹೆಸರನ್ನ ಘೋಷಣೆ ಮಾಡಿದ್ರು, ಒಂದು ವಾರದ ನಂತರ. ಆ ನಂತರ ಬಂದಂತಹ ಸುದ್ದಿಗಳು ಕೆಲವು ಈ ಏನೂ ಆಗಿಲ್ಲ, ಸ್ವಲ್ಪ ಗಾಯ ಆಗಿದೆ ಅನ್ನೋದರಿಂದ ಹಿಡಿದು ಗಂಭೀರ ಗಾಯ ಆಗಿದೆ, ಲಿವರು ಮತ್ತು ಕಾಲಿಗೆ ಗಂಭೀರ ಗಾಯ ಆಗಿದೆ, ಕಾಲ್ ಕಟ್ ಮಾಡಿ ಹಾಕಿದ್ದಾರೆ, ತೋಳುಗಳಿಗೆ ಬಹಳ ಗಂಭೀರವಾದ ಗಾಯಗಳಾಗಿದ್ದಾವೆ, ಸುಮಾರು ಸಮಯ ಹಿಡಿಯುತ್ತೆ ರಿಕವರ್ ಆಗೋದಕ್ಕೆ ಅನ್ನುವ ಸುದ್ದಿಗಳು ಬಂತು. ಅದಾದ ಕೆಲವು ದಿನಗಳ ನಂತರ ಬಂದಂತಹ ಸುದ್ದಿ ಅಂದ್ರೆ, ಇಲ್ಲ ಗಂಭೀರ ಗಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ, ಅವರು ರಿಕವರ್ ಆಗ್ತಿದ್ದಾರೆ, ಹಾಗಾಗಿ ಅವರ ಹೆಸರನ್ನ ಸರ್ವೋಚ್ಚ ನಾಯಕನ ಸ್ಥಾನಕ್ಕೆ ಘೋಷಣೆ ಮಾಡಿರೋದು, ಅವರೇ ಈಗ IRGC ಮುನ್ನಡೆಸ್ತಾ ಇರೋದು, ಅವರ ಆದೇಶಗಳನ್ನೇ ಕೊಡ್ತಿರೋದು ಅಂತ. ಕಳೆದ ವಾರ ಇನ್ನೊಂದು ಸುದ್ದಿ ಬಂತು. ಮೊಟ್ಟ ಮೊದಲ ಬಾರಿಗೆ ಒಂದು ಬರವಣಿಗೆಯ ಸ್ಟೇಟ್ಮೆಂಟ್ ಬಂದಿದೆ ಖಾಮಿನಿ ಕಡೆಯಿಂದ. ಅವರು ಇರಾನ್ನ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ತಾವು ಏನು ಹೋರಾಟ ನಡೆಸ್ತಿದ್ದೀರಿ, ಅಮೆರಿಕ ವಿರುದ್ಧ ಪ್ರತಿರೋಧ ತೋರಿಸ್ತಿದ್ದೀರಿ, ಅದಕ್ಕೆ ಧನ್ಯವಾದ ಅಂತ ಇರಾನ್ ಜನತೆಗೆ ಸಂದೇಶ ಕೊಟ್ಟಿದ್ದಾರೆ. ಮತ್ತು ತಮ್ಮ ನಾಯಕರ ಹತ್ಯೆಗೆ, ಮಕ್ಕಳ ಹತ್ಯೆಗೆ, ಜನರ ಹತ್ಯೆಗೆ ಸೇಡು ತೀರಿಸ್ಕೊಳ್ತೀವಿ ಖಂಡಿತ ಅಂತ ಭಾಷೆ ಕೊಟ್ಟು ಒಂದು ಬರವಣಿಗೆ ಕೊಟ್ಟಿದ್ದಾರೆ ಅಂತ ಅಲ್ಲಿನ ಪ್ರೆಸ್ ಟಿವಿ ಅನ್ನುವಂತಹ ಗವರ್ನಮೆಂಟ್ ಟಿವಿ, ಆ ಟಿವಿ, ಆ ಚಾನಲ್ ಹೆಸರೇ ಪ್ರೆಸ್ ಟಿವಿ, ಅದು ಹೇಳ್ಕೊಳ್ತು ಬರವಣಿಗೆ ಸಂದೇಶ ಬಂದಿದೆ ಖಾಮಿನಿ ಅವರಿಂದ ಅಂತ. ಆದ್ರೆ ಇಲ್ಲಿಯವರೆಗೆ 32 ದಿನ ಆಯ್ತು ಯುದ್ಧ ಆರಂಭ ಆಗಿ, ಖಾಮಿನಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಎಲ್ಲೂ ಕಾಣಿಸ್ಕೊಂಡಿಲ್ಲ, ಮುಖ ತೋರಿಸಿಲ್ಲ, ಒಂದು ಅಟ್ಲೀಸ್ಟ್ ಒಂದು ವಾಯ್ಸ್ ಮೆಸೇಜ್ ಸಹ ಬಂದಿಲ್ಲ. ಕೇವಲ ಇಲ್ಲಿಯವರೆಗೆ ಹೇಳಿರೋದು, ಅವ್ರು ಇದ್ದಾರೆ, ಸ್ವಲ್ಪ ಗಾಯ ಆಗಿದೆ, ನಾರ್ಮಲ್ ಆಗಿದ್ದಾರೆ. ಆಮೇಲೆ ಬರವಣಿಗೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು, ಇಷ್ಟನ್ನು ಬಿಟ್ಟರೆ ಬೇರೆ ಏನು ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇಡೀ ಜಗತ್ತು ಕಾಯ್ತಾ ಇತ್ತು ಅಥವಾ ಕೇಳ್ತಾ ಇತ್ತು, ವೇರ್ ಇಸ್ ಮುಜ್ತಬಾ ಖಾಮಿನೈ. ಅದರ ನಡುವೆ ಕೆಲವು ಮಾಧ್ಯಮಗಳು ಹೇಳಿದ್ವು, ಮುಜ್ತಬಾ ಖಾಮಿನೈ ಈಗ ರಷ್ಯಾದಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರೆ. ಅವತ್ತು ದಾಳಿ ನಡೆದಾಗ ತಂದೆ ತೀರ್ ಹೋದ್ರಲ್ಲ, ಅದೇ ಜಾಗದಲ್ಲಿ ಇವರು ಇದ್ರು, ಇವರು ಬಚಾವಾದ್ರು, ಬಟ್ ಗಂಭೀರ ಗಾಯಗಳಾಗಿದ್ದಾವೆ, ಇವರನ್ನ ರಷ್ಯಾದ ಕೋರಿಕೆಯ ಮೇರೆಗೇನೆ ರಷ್ಯಾಗೆ ಶಿಫ್ಟ್ ಮಾಡಿದ್ದಾರೆ, ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ. ಈಗ ಅದರ ಕುರಿತಾಗಿ ರಷ್ಯಾ ಹೆಸರು ಬಂತಲ್ಲ, ಹಾಗಾಗಿ ರಷ್ಯಾದವರು ರೆಸ್ಪಾಂಡ್ ಮಾಡಿದ್ದಾರೆ, ರಷ್ಯಾ ಸರ್ಕಾರ ರೆಸ್ಪಾಂಡ್ ಮಾಡಿದೆ, ಖಾಮಿನೈ ನಮ್ಮ ಹತ್ರ ಇಲ್ಲ, ಖಾಮಿನೈನ ನಾವು ಕರ್ಕೊಂಡ್ ಬಂದಿಲ್ಲ, ಅದೆಲ್ಲ ಸುಮ್ಮನೆ ಸುದ್ದಿಗಳು, ಖಾಮಿನೈನ ನಾವು ಕರ್ಕೊಂಡು ಬಂದಿಲ್ಲ, ಎಂಥದ್ದು ಬಂದಿಲ್ಲ. ಹಾಗಾದ್ರೆ ಖಾಮಿನೈ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂತ ರಷ್ಯಾ ಹೇಳಲಿಲ್ಲ. ಖಾಮಿನೈ ಇದ್ದಾರೆ, ಇರಾನ್ ಒಳಗೇನೆ ಇದ್ದಾರೆ, ಇರಾನ್ ಒಳಗೆ ಇದ್ದಾರೆ, ಅವರು ಮುನ್ನಡೆಸ್ಕೊಳ್ತಿದ್ದಾರೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ರಷ್ಯಾದವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ರಷ್ಯಾ ಹೇಳಿಕೆ ಏನು, ನಾವು ಕರ್ಕೊಂಡು ಬಂದಿಲ್ಲ, ನಮ್ಮ ದೇಶದಲ್ಲಿಲ್ಲ, ಇರಾನಲ್ಲೇ ಇದ್ದಾರೆ, ಅವರು ಮಾಡೋ ಕೆಲಸ ಮಾಡ್ತಿದ್ದಾರೆ, ಇಷ್ಟನ್ನ ರಷ್ಯಾ ಹೇಳುವ ಮೂಲಕ ಖಾಮಿನೈ, ಮುಜ್ತಬಾ ಖಾಮಿನೈ ರಷ್ಯಾದಲ್ಲಿ ಇಲ್ಲ, ಇರಾನ್ ಒಳಗಡೆನೇ ಇದ್ದಾರೆ,
ಕೆಲಸನೂ ಮಾಡ್ತಿದ್ದಾರೆ ಅನ್ನುವಂತಹ ಕ್ಲೂ ಅನ್ನ ಕೊಟ್ಟಿದ್ದಾರೆ. ಕೆಲಸನೂ ಮಾಡ್ತಿದ್ದಾರೆ ಅಂದ್ರೆ ಗಾಯಗಳು ತುಂಬಾ ಗಂಭೀರ ಅಲ್ಲ, ಅಥವಾ ಆಗಿದ್ದರೂ ಸಹ ಈಗ ರಿಕವರಿ ಆಗಿ ಅವರು ಆದೇಶಗಳನ್ನು ಕೊಡುವ ಮಟ್ಟಕ್ಕೆ ಬಂದಿದ್ದಾರೆ. ಹಾಗಾಗಿ 3-4 ದಿನಗಳ ಹಿಂದಷ್ಟೇನೆ ಬರವಣಿಗೆಯಿಂದ ಒಂದು ಮೆಸೇಜ್ ಬಂದಿದೆ ಅಂತ ಟಿವಿ ಚಾನೆಲ್ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದು ಅಥವಾ ಸುದ್ದಿಯನ್ನ ಬಿತ್ತರಿಸಿದ್ದು. ಸೊ ಹೀಗೆ ರಷ್ಯಾ ಒಂದು ಒಂದು ಏನಂತಾರೆ, ಕ್ಲಿಯರಿಂಗ್ ದ ಏರ್ ಅಂತಾರೆ, ಒಂದು ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಂಗಾಯ್ತು. ಮುಜ್ತಬಾ ಖಾಮಿನೈ ಓಕೆ, ಬದುಕಿದ್ದಾರೆ, ಇರಾನಲ್ಲೇ ಇದ್ದಾರೆ, ಕೆಲಸಗಳಲ್ಲೂ ಸಹ ಪಾಲ್ಗೊಳ್ತಿದ್ದಾರೆ ಅನ್ನೋದಕ್ಕೆ ಅದೊಂದು ಒಂದಷ್ಟು ಕ್ಲಾರಿಫಿಕೇಶನ್ ಸಿಕ್ಕಂಗಾಯ್ತು. ಸೊ ಇದಿಷ್ಟು ರಷ್ಯಾ ಕೊಟ್ಟಿರುವ ಹೇಳಿಕೆ ಹಿನ್ನೆಲೆಯಲ್ಲಿ ಮುಜ್ತಬಾ ಖಾಮಿನೈ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದಕ್ಕೆ ಈಗ ಸಿಕ್ಕಿರುವಂತಹ ಒಂದು ಉತ್ತರ ಅಥವಾ ಸ್ಪಷ್ಟನೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.